ಬಾದಾಮಿ ಪೋಷಕಾಂಶಗಳ ಆಗರ. ಇದನ್ನ ಇಂಗ್ಲಿಷ್ ನಲ್ಲಿ ಸೂಪರ್ ನಟ್ಸ್ ಅಂತಾನೆ ಹೇಳ್ತಾರೆ. ಈ ಬಾದಾಮಿನ ಪ್ರತಿನಿತ್ಯ ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನೋದನ್ನ ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ. ಬಾದಾಮಿಯನ್ನ ಬೇರೆ ಬೇರೆ ರೂಪದಲ್ಲಿ ತಿನ್ಬಹುದು ನಾವು. ಆದ್ರೆ ಬಾದಾಮಿನ ನೆನೆಸಿ ತಿನ್ನೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಬಿಡುಗಡೆ ಆಗುತ್ತೆ ಹಾಗೂ ಜೀರ್ಣಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬಾದಾಮಿಯ ಅತಿ ಮುಖ್ಯ ಉಪಯೋಗ ಏನು ಅಂತಂದ್ರೆ ಇದು ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಹಾಗೂ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬಾದಾಮಿ. ಇದರಲ್ಲಿರುವ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಇ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಮಾಡೋದಕ್ಕೂ ಹಾಗೂ ಅವರ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಬಾದಾಮಿನ ಹೇಗೆ ತಿನ್ಬೋದು ಅಂತ ನೋಡೋಣ. ರಾತ್ರಿ ಮಲಗೋ ಮೊದಲು ಒಂದು ಬೌಲಲ್ಲಿ ಈ ರೀತಿ ಬಾದಾಮಿನ ತಗೊಂಡು ನೆನೆಸಿಡಿ. ರಾತ್ರಿ ಇಡೀ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ. ನೀವು ಗಡಿಬಿಡಿಲಿದ್ರೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿದ್ರೆ ಬೇಗ ನೆನೆಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೆಂದಿರುವಂತಹ ಬಾದಾಮಿಯ ಸಿಪ್ಪೆನ ತೆಗೆದು ತಿನ್ಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ ಈ ಬಾದಾಮಿ ಸಿಪ್ಪೆ ಸರಿಯಾಗಿ ಜೀರ್ಣ ಆಗಲ್ಲ, ಜೊತೆಗೆ ನಮ್ಮ ದೇಹದಲ್ಲಿ ಪಿತ್ತದಂಶನ ಜಾಸ್ತಿ ಮಾಡುತ್ತೆ ಅಂತ. ಹಾಗಾಗಿ ಈ ರೀತಿ ಸಿಪ್ಪೆ ತೆಗೆದು ಬಾದಾಮಿನ ತಿಂದ್ರೆ ಉತ್ತಮ. ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದೆ, ಪ್ರೋಟೀನ್ ಮತ್ತೆ ಫೈಬರ್ ಜಾಸ್ತಿ ಇದೆ. ಇದು ನಮಗೆ ಹಸಿವನ್ನ ಕಡಿಮೆ ಮಾಡಿ ತೂಕ ಕಳ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಬಾದಾಮಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ. ಇದು ನಮ್ಮ ದೇಹದಲ್ಲಿ ಹಾನಿಗೊಳಗಾದಂತಹ ಜೀವಕೋಶ ಇದ್ರೆ ಅದನ್ನ ಸರಿ ಮಾಡೋದಕ್ಕೆ, ಹಾಗೆ ಚರ್ಮದ ಸುಕ್ಕು ನೆರಿಗೆನ ಕಡಿಮೆ ಮಾಡಿ ಚರ್ಮದ ಕಾಂತಿ ಹೆಚ್ಚೋದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಬಾದಾಮಿಯಲ್ಲಿರೋ ವಿಟಮಿನ್ ಇ ಇದೆಯಲ್ಲ, ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾನ್ಸರ್ ಪೇಷಂಟ್ಸು, ಜೊತೆಗೆ ಹಳೆ ಕಾಲದಲ್ಲಿ ನೆನಪಿನ ಶಕ್ತಿ ಹೋಗುತ್ತಲ್ಲ ಅಂಥವರಿಗೂ ಇದು ತುಂಬಾ ಒಳ್ಳೆಯದು. ಬಾದಾಮಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಹಾಗೂ ಇದರಲ್ಲಿರುವಂತಹ ಮೆಗ್ನೀಷಿಯಮ್ ಬ್ಲಡ್ ಪ್ರೆಷರ್ ಅಥವಾ ಬಿಪಿನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ಈ ಆಲ್ಮಂಡ್ ಇದೆಯಲ್ಲ, ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಊಟ ಮಾಡಿದ ಕೂಡಲೇ ಸಕ್ಕರೆ ಅಂಶ ಜಾಸ್ತಿ ಆಗುತ್ತಲ್ಲ, ಆ ಥರ ಸಮಸ್ಯೆನ ಹತೋಟಿಯಲ್ಲಿಡೋದಕ್ಕೂ ಸಹಾಯ ಮಾಡುತ್ತೆ. ಬಾದಾಮಿಯಲ್ಲಿ ಒಳ್ಳೆ ಕೊಬ್ಬು, ಫೈಬರು, ಪ್ರೋಟೀನು ಇವೆಲ್ಲ ಹೇರಳವಾಗಿದೆ. ಇನ್ನು ಎಷ್ಟು ತಿನ್ಬೇಕಪ್ಪ ಅಂದ್ರೆ ಒಂದಿನಕ್ಕೆ 5 ರಿಂದ 20 ಬಾದಾಮಿವರೆಗೆ ಒಬ್ಬ ಮನುಷ್ಯ ತಿನ್ಬಹುದು. ಬೆಳಿಗ್ಗೆ ತಿಂದ್ರೆ ಒಳ್ಳೇದು. ಅಲ್ಲದೆ ಬೇರೆ ಟೈಮಲ್ಲಿ ಮಕ್ಕಳ ಲಂಚ್ ಬಾಕ್ಸ್ ಅಲ್ಲೂ ಸಹ ನೀವು ಇದನ್ನ ಕೊಡ್ಬೋದು. ನೋಡಿದ್ರಲ್ಲ ಬಾದಾಮಿಲಿ ಎಷ್ಟೆಲ್ಲಾ ಉಪಯೋಗಗಳಿವೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.